ಮಗ ಇಬ್ಬರು ಬೆಳಿಗ್ಗೆ ಎಲ್ಲೋ ಟ್ರಿಪ್ ಹೋಗಿದ್ರೆ ಆಯಿತಾ. ಈ ಕಡೆ ನೋಡಿ ಇವಳ್ದು ಕಾಲು ಅವನು ಇನ್ನೊಂದು ಆಗ್ತಾ ಉಂಟು ನೋಡಿ. ಅದರ ಮಿಡ್ಲಲ್ಲಿ ಇರೋದು ಚಿಕ್ಕದುಂಟು. ಉಳ್ಳಿದು ಖಾರ ಅಥವಾ ಶುಂಠಿದು ಖಾರ ಕೇಳಿದರೆ ಹೇಗೆ ಇಲ್ಲಿ ತನಕ ಹೋಗ್ತದೆ ಅದೇ ಥರ ಅದರದ್ದೊಂದು ಖಾರ. ಇದೊಂದು ಎಲೆ ಕಾಣ್ತುಂಟು ನೋಡಿ, ಇದೇ ಬಳ್ಳಿ. ನಿಮಗೆ ಗುರ್ತ ಹಿಡಿಬೇಕಂದ್ರೆ ಈ ಬಳ್ಳಿ ಒಣಗಿದ ಹಾಗೆ ಅಂತೇಳಿ ನಂಗೆ ಪ್ರಾಬ್ಲಮೇ ಬರೋದಿಲ್ಲ ಅಂತಲ್ಲ, ಬಟ್ ಜಾಸ್ತಿ ಬರೋದ್ರೆಲ್ಲ ಒಂದು ಅರ್ಧ ಕಡಿಮೆ ಮಾಡ್ಕೊಳ್ಬೋದು. ಇದನ್ನಿನ್ನು ನಾನೊಂದು ಕಡೆ ಲವಂಗ ಮತ್ತು ಏಲಕ್ಕಿ ಚಕ್ಕೆ ಎಲ್ಲ ಹಾಕಿಟ್ಟಿದ್ದೇನೆ. ಅದು ಇವತ್ತು ಕಾಜು ನನ್ನೊಟ್ಟಿಗೆ ಬರಲೇ ಇಲ್ಲ ಆಯಿತಾ. ಇವತ್ತು ಅಮ್ಮನೊಟ್ಟಿಗೆ ಇದ್ದಾನೆ ಇವ. ಏನೋ ಅಪರೂಪಕ್ಕೆ ಅಮ್ಮ ಇವತ್ತು ಕಜ್ಜು ತಿಂತಿದ್ದಾನಲ್ಲ, ಇವರದ್ದು ಸಾಹಸ. ಹಾಯ್ ಎಲ್ರಿ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಏಪ್ರಿಲ್ 8 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿಲ್ಪ ಅವರು ಕಮೆಂಟ್ ಮಾಡಿದ್ದಾರೆ ಅವರ ತಂಗಿ ಸಂಗೀತ ಅವ್ರದ್ದು ಬರ್ತ್ಡೇ ಅಂತ. ಸಂಗೀತ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ನೀವು ಹೊಸ ಮನೆ ಕಟ್ತಾ ಇದ್ದೀರಾ ಅಂತ ಕೂಡ ಹೇಳಿದ್ದಾರೆ, ಅದಕ್ಕೆ ನಿಮಗೆ ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್. ಹಾಗೆ 8 ತಾರೀಕಿಗೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಮಗ ಇಬ್ಬರು ಬೆಳಿಗ್ಗೆ ಎಲ್ಲೋ ಟ್ರಿಪ್ ಹೋಗಿದ್ರೆ ಆಯಿತಾ. ಈ ಕಡೆ ನೋಡಿ ಇವಳ್ದು ಕಾಲು ಅವನು ನೋಡಿ, ಅವನೊಟ್ಟಿಗೆ ಹೋಗಿದ್ದೆ. ನಾನು ಅಂದ್ಕೊಂಡೆ ಮರಿ ಇಡ್ಲಿಕ್ಕೆ ಹೋದ್ಲು ಅಂತ. ಅವಳು ಹೊಟ್ಟೆ ದೊಡ್ಡದುಂಟು ಮತ್ತು ಬೆಳಿಗ್ಗೆಯಿಂದ ಬೊಬ್ಬೆ ಹೊಡಿತಾ ಇದ್ಲು. ನಾನು ಹಾಲು ಕರೆದು ಬರೋಷ್ಟರಲ್ಲಿ ಇಬ್ಬರು ಕೂಡ ಕಣೆಗಿದ್ದಾರೆ. ಈಗ ಇವ ಬಂದ ಕಜ್ಜ, ಅವನೊಟ್ಟಿಗೆ ಅವಳು ಸಹ ಬಂದಳು. ಇಲ್ಲಿ ನೋಡಿ ಇಬ್ಬರದು ಕಾಲು ನೋಡಿ ಹೇಗಾಗಿದೆ, ಯಾವುದೋ ಗುಹೆಗೆಲ್ಲ ಹೋಗಿ ಬಂದಿದ್ದಾರೆ ಇಬ್ಬರು ಜಾಗ ಹುಡುಕ್ಲಿಕ್ಕೆ. ಕಜ್ಜು ಅವನಿಗೆ ಭಯ ಆಗೋದು ಅಮ್ಮ ಹೊಡಿತಾಳೆ ಅಂತ, ಆದರೆ ಸಹ ಅವಳೊಟ್ಟಿಗೆ ಹೋಗಬೇಕು ಇವನಿಗೆ. ಅಮ್ಮ ಕೊಡ್ತಾಳೆ ನೋಡಿ ಪೆಟ್ಟು ಪಾಠ ಪಾಠ ಅಂತ. ನಾನು ಅಂದ್ಕೊಂಡೆ ಮರಿ ಇಡಲಿಕ್ಕೆ ಹೋದ್ದು ಅಂತ, ನೋಡಿದರೆ ಈಗ ಬಂದು ಈಗ ಜೂನಿ ಅಲ್ಲೆಲ್ಲೆಲ್ಲಿ ಇವನನ್ನು ಇಟ್ಟಾಗಿ ಎಲ್ಲೆಲ್ಲಿ ಇಡೋದು ಬೇಡಪ್ಪ ದೇವ್ರೆ, ಎಲ್ಲಾದರೂ ಮನೆಯಲ್ಲೇ ಇಡಲಿ. ನಾನಿಲ್ಲಿ ಸ್ಟಾಕ್ ರೂಮ್ ಇದು ಬಾಗಿಲು ಕೂಡ ಓಪನ್ ಮಾಡಿಟ್ಟಿದ್ದೇನೆ, ಇದ್ರೊಳಗಡೆ ಹೋಗಿ ಎಲ್ಲಾದರೂ ಮರಿ ಇಡಲಿ ಅಂತ. ಎಲ್ಲಾದರೂ ಅಟ್ಟ ಕತ್ತಲಿಕ್ಕೆ ಕಷ್ಟ ಅಲ್ಲ, ಇಲ್ಲಿಂದ ಹೋಗಲಿಕ್ಕೆ ಸುಲಭ ಸ್ಟಾಕ್ ರೂಮಿಗೆ. ಹೋಗಿ ಇಲ್ಲೇ ಹೋಗು, ಇನ್ನು ಕಾಡಿಗೆಲ್ಲ ಹೋಗಬೇಡ. ಇದು ಒಳ್ಳೆ ಬಿಸಿಲುಂಟು, ಬೆಳಿಗ್ಗೆ ಬೇಗ ಬಿಸಿಲು ಬೀಳಲಿಕ್ಕೆ ಶುರುವಾಗಿದೆ. ಇವತ್ತೊಂದು 7 ಗಂಟೆಗೇ ಸೂರ್ಯ ನಮ್ಮ ಮನೆಯೊಳಗೆ ಇದ್ದಾನೆ, ಅಷ್ಟು ಒಳ್ಳೆ ಬಿಸಿಲಾಯ್ತಾ. ಅಪ್ಪ ಹೇಳ್ತಾರೆ ಇಷ್ಟು ಒಳ್ಳೆ ಬಿಸಿಲು ಉಂಟಾ ಅಂದರೆ ಇವತ್ತು ಮಧ್ಯಾಹ್ನನೇ ಮಳೆ ಉಂಟಾ ಏನೋ ಅಂತ, ಗೊತ್ತಿಲ್ಲ ಹೇಗೆ ಅಂತ ನೋಡುವ. ಆದರೆ ಬಿಸಿಲು ನೋಡುವಾಗ ಒಂದು ಖುಷಿ ಆಗೋದು. ಬೆಳಿಗ್ಗೆದು ಮಧ್ಯಾಹ್ನದಾಗಲಿಕ್ಕಿಲ್ಲಪ್ಪ ಬಿಸಿಲು, ವೆದರ್ ಹೀಗೆ ಉಂಟು. ಹೂವು ಆಯ್ತಲ್ಲ, ಇದರದೀಗ ಮುಗೀತು, ಸೀಸನ್ ಮುಗೀತು. ಈಗ ಇಲ್ಲಿ ಇನ್ನೊಂದು ಆಗ್ತಾ ಉಂಟು ನೋಡಿ. ಅದರ ಮಿಡ್ಲಲ್ಲಿ ಇರೋದು ಚಿಕ್ಕದುಂಟು, ಆಮೇಲೆ ಸೈಡಿಗೆ ಇರುವ ಮೊಗ್ಗೆಲ್ಲ ದೊಡ್ಡದುಂಟು. ನಾವು ಅಂಗಡಿಯಿಂದ ತಂದದ್ರಲ್ಲಿ ತುಂಬ ಚೆನ್ನಾಗಿ ನಮಗೆ ಡೈಲಿ ಹೂ ಕೊಡ್ತಿರೋದು ಇದೊಂದೇ ಆಯಿತಾ. ಅಂದರೆ ನಾವು ಇದು ಪೇಟೆಯಿಂದ ತಂದದ್ದು, ನನ್ನ ಬಟ್ಟೆಗೆ ಗಣಿ ಕೊಟ್ಟದ್ದು ಗಿಫ್ಟ್ ಈ ಗಿಡ. ಹಾಗೆ ಇದನ್ನೊಂಥರ ಖುಷಿ ನನಗೆ ಇದನ್ನು ನೋಡಲಿಕ್ಕೆ. ಹೂ ಆಗ್ತಾ ಇರುವಾಗಂತೂ ಇನ್ನೂ ಖುಷಿ, ಗುಲಾಬಿ ಅಲ್ಲ ಹಾಗೆ. ಟೈಗರ್ ರೋಸ್ ಅಂತ ಹೇಳೋದು, ಇದು ಡಿಫ್ರೆಂಟ್ ಟೈಪಲ್ಲಿ ಬರ್ತದೆ ನೋಡಿ. ಇದರಲ್ಲಿ ಒಂಥರ ಉಂಟು, ಇದರಲ್ಲಿ ಒಂದು ಥರ ಬೇರೆ, ಅದರಲ್ಲಿ ಒಂಥರ ಬೇರೆ ಬೇರೆ ಥರ ಬರ್ತದೆ ನೋಡಿ. ಈ ಥರದ್ದು ಗಿಡ ಸಿಕ್ಕಿದರೆ ನೀವು ಸಹ ತೆಕ್ಕೊಂಡೋಗಿ ಮಾಡಿ, ಯಾಕಂದರೆ ನೋಡಿ ನಮ್ಮ ಮನೆಯಲ್ಲಿ ಒಳ್ಳೇದು ಬರ್ತಾ ಉಂಟಲ್ಲ. ಬೇರೆ ಪೇಟೆಯಿಂದ ತಂದದಷ್ಟು ಬದುಕಲಿಲ್ಲ, ಇಷ್ಟು ಒಳ್ಳೆಯದು ಕೂಡ ಆಗಲಿಲ್ಲ. ಮತ್ತು ಅವಳ ಮಗಳನ್ನು ಕರ್ಕೊಂಡು ಬಂದೆ ಹೊರಗೆ. ಅವಳು ಓಡಿ ಬಂದದ್ದು ನೋಡಿ ಎಲ್ಲಿಗೆ ಗೊತ್ತುಂಟಾ, ಹೆಬ್ಬಲಸಿನ ಮರದ ಕೆಳಗೆ. ಹೆಬ್ಬಲಸಿದೊಂದು ಎಷ್ಟು ಇದು ಬಿತ್ತಿದೆ ಅಂತ ಹೇಳಿದರೆ, ಮಂಗಗಳು ಈಗ ಹೆಬ್ಬಲಸೆ ತಿನ್ನೋದು. ಈಗ ಮಂಗಗಳು ತೋಟಕ್ಕೆ ಬರೋದಿಲ್ಲ, ಇದೇ ಕಾಯಿ ತಿನ್ನೋದು. ಈಗ ಇಡೀ ನಮ್ಮ ಊರಲ್ಲಿ ಇಡೀ ಕಾಡಲ್ಲಿ ಇದರದ್ದೇ ಮರ ಇರೋದು ಜಾಸ್ತಿ. ಹಾಗಾಗಿ ಈಗ ತೋಟದಲ್ಲಿ ಇರುವ ಬಾಳೆ ತೆಂಗು ಎಲ್ಲ ಉಳಿತಾ ಉಂಟು. ಇದು ಮರ ನೋಡಿ, ಇದು ಮರ ಹೆಬ್ಬಲಸು, ಅದೇ ಮರ. ಎಂತ ಗೊತ್ತುಂಟಾ, ನನಗೆ ಬೆಳಿಗ್ಗೆಯಿಂದ ತಲೆ ಸಿಡಿತಾ ಉಂಟು ಈ ಒಂದು ಸೈಡ್. ಹಾಗೆ ನಾನೀಗ ಎಂತ ಮಾಡ್ತೇನೆ ಗೊತ್ತುಂಟಾ, ಯಾವಾಗಲೂ ಕೂಡ ಯಾವಾಗಲೂ ಅಲ್ಲ, ಸುಮಾರು ಸಮಯದ ಹಿಂದೆಂದರೆ ಮಾತ್ರೆ ತಿನ್ನೋದು ಬಿಟ್ಟಿದ್ದೇನೆ.
ಹಾಗೆ ಅಂದರೆ ಜಂಡು ಬಾಂಬ್ ಹಚ್ಚೋದು ಇಂಥದ್ದೇನಾದರೂ ಮಾಡ್ತೇನೆ. ಆದರೆ ಮೊನ್ನೆ ಅಷ್ಟೇ ನನಗೆ ಅಪ್ಪ ಒಂದು ಬಳ್ಳಿ ತೋರಿಸಿದ್ರು, ಅದಕ್ಕೆ ಅಗ್ನಿ ಬಳ್ಳಿ ಅಂತ ಹೆಸರು. ಅದನ್ನು ಚಂದ ಬಳ್ಳಿ ಸಿಕ್ಕಾಗೆ ಚಂದ ತಿರುಗಿಸಿ ಸ್ಮ್ಯಾಶ್ ಮಾಡಬೇಕು. ಅದನ್ನು ಚಂದ ತಿರುಗಿ ಸ್ಮ್ಯಾಶ್ ಮಾಡಿ ಅದರದ್ದು ಪರಿಮಳ ಕೇಳಬೇಕು. ಅದು ಪರಿಮಳ ಉಂಟಲ್ಲ ಮೂಗಿಂದ ಹೋಗಿ ಬ್ರೈನಿಗೆ ತಲುಪ್ತದೆ. ಅಂದರೆ ಅದೊಂದು ಖಾರ, ನಮಗೆ ಇವಾಗ ಬೆಳ್ಳುಳ್ಳಿದು ಖಾರ ಅಥವಾ ಶುಂಠಿದು ಖಾರ ಕೇಳಿದರೆ ಹೇಗೆ ಇಲ್ಲಿ ತನಕ ಹೋಗ್ತದೆ, ಅದೇ ಥರ ಅದರದ್ದೊಂದು ಖಾರ ತಲೆಗೆ ಹೋದ ತಕ್ಷಣ ಕಡಿಮೆ ಆಗಿಬಿಡ್ತದೆ, 1 ನಿಮಿಷದಲ್ಲಿ ಕಡಿಮೆ ಆಗಿಬಿಡ್ತದೆ. ಹಾಗೆ ನಾನು ಅದನ್ನು ಸುಮಾರು ಸಲ ಪ್ರಯೋಗ ಮಾಡಿದೆ. ಈಗ ದನಗಳನ್ನು ಕರ್ಕೊಂಡು ಬರುವಾಗ ಆ ಬಳ್ಳಿಯನ್ನು ನೋಡಿದ್ದೆ. ನಿಮಗೆಲ್ಲ ಸಿಗ್ತದಾ ಇಲ್ವ ಅಂತ ಗೊತ್ತಿಲ್ಲ ನನಗೆ. ಆದರೆ ನನ್ನ ಅಪ್ಪ ಸಾಧಾರಣ ಬಳ್ಳಿಗಳನ್ನು ಮತ್ತು ಗಿಡಗಳನ್ನೆಲ್ಲ ನನಗೆ ಪರಿಚಯ ಮಾಡಿಕೊಟ್ಟಿದ್ದಾರಲ್ಲ, ಹಾಗಾಗಿ ನಾನು ಕೆಲವುದನ್ನೆಲ್ಲ ಯೂಸ್ ಮಾಡ್ತೇನೆ, ಕೆಲವೆಲ್ಲನೂ ಪ್ರಯೋಗ ಮಾಡಿ ಕೂಡ ನೋಡ್ತೇನೆ. ಈಗ ಮೆಡಿಸಿನ್ ಎಲ್ಲ ತಿನ್ನುವ ಬದಲು ಈ ಥರದೊಂದು ಟ್ರೈ ಮಾಡಿ ನೋಡಿದರೆ ಹಣ ಖರ್ಚಿಲ್ಲ, ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗಾಗಿ ನೋಡಿದ್ದು. ಮತ್ತು ನಾನು ನಿಮಗೆ ಒಂದು ಹೇಳೋದೇನೆಂದರೆ, ಈಗ ಸ್ವಲ್ಪ ಜ್ವರ ಬಂದರೆ ಅಥವಾ ಸ್ವಲ್ಪ ತಲೆನೋವು ಉಂಟು ಅಥವಾ ಗ್ಯಾಸ್ಟ್ರಿಕ್ ಎಲ್ಲ ಆಗಿದೆ ಅಂತ ಹೇಳಿದರೆ ಮಾತ್ರೆ ತಗೊಳ್ಳಿಕ್ಕೆ ಹೋಗಬೇಡಿ. ನೀವು ಜಸ್ಟ್ ಈಗ ಮನೆಯಲ್ಲೇ ಇರೋದು ಎಂಥಾದ್ರೂ ಒಂದು ಟ್ರೈ ಮಾಡಿ ನೋಡಿ. ಅಂದರೆ ಮೆಡಿಸಿನಿಗೆ ಜಾಸ್ತಿ ಡಿಪೆಂಡ್ ಆಗಬೇಡಿ ಆಯಿತಾ. ಲಾಸ್ಟಿಗೆ ನಮಗೊಂದು 40-45 ವರ್ಷ ಆಗುವಾಗ ಮತ್ತೆ ಸಿಕ್ಕಿದ್ದೆಲ್ಲ ಬರ್ತದೆ. ಈಗ ಒಂದು ಸ್ವಲ್ಪ ನಾವು ಆರೋಗ್ಯ ನೋಡ್ಕೊಳ್ತಾ ಹೋದರೆ ನೆಕ್ಸ್ಟಿಗೆ ನಮಗೆ ಸ್ವಲ್ಪ ಒಂದು 5 ವರ್ಷ ಜಾಸ್ತಿ ಬದುಕ್ಬೋದು ಅಥವಾ ಆರೋಗ್ಯವಾಗಿ ಇರ್ಬೋದು ಅಂತೇಳಿ ನಂದೊಂದು ಥಾಟ್. ಅದನ್ನು ನಿಮಗೆ ಕೂಡ ಹೇಳೋದು. ಈಗ ತಲೆನೋವು ಆಯಿತು ಅಂತ ಹೇಳಿದರೆ ಡೈರೆಕ್ಟ್ ಟ್ಯಾಬ್ಲೆಟ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಎಂತಾದರೂ ಮಾಡಿ, ಅಂದರೆ ಈರುಳ್ಳಿ ಅನ್ನ ಕಟ್ ಮಾಡಿ ಸೈಡಿಗೆ ಇಡೋದು, ಇಲ್ಲ ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಆದರೆ ಓಮ ತಿನ್ನೋದು, ಬೆಳ್ಳುಳ್ಳಿ ತಿನ್ನೋದು, ಈ ಥರ ಏನಾದರೂ ಟ್ರೈ ಮಾಡಿ ನೋಡಿ, ಆಗ ಕಡಿಮೆ ಆಗ್ತದೆ. ಹಾಗೆ ನಂದೊಂದು ಸಜೆಷನ್ ನಿಮಗೆ ಅಷ್ಟೇ. ಇದೊಂದು ಎಲೆ ಕಾಣ್ತುಂಟು ನೋಡಿ, ಇದೇ ಬಳ್ಳಿ. ನಿಮಗೆ ಗುರ್ತ ಹಿಡಿಬೇಕಂದ್ರೆ ಈ ಬಳ್ಳಿ ಒಣಗಿದ ಹಾಗೆ ಇರ್ತದೆ, ನೋಡಿ ಹೀಗೆ. ಮತ್ತು ಇದರದ್ದು ಬಳ್ಳಿಯ ಎಲೆ ನೋಡಲಿಕ್ಕೆ ಕಮ್ಮಿಷ್ಟು ಸೊಪ್ಪು ಉಂಟಲ್ಲ, ಕಮ್ಮಿಷ್ಟು ಸೊಪ್ಪು ಅಂತ ಹೇಳ್ತಾರೆ, ಕಮ್ಯುನಿಸ್ಟ್ ಸೊಪ್ಪು ಎಂಥದೋ ಕಾಂಗ್ರೆಸ್ ಗಿಡ ಅಂತೆಲ್ಲ ಹೇಳ್ತಾರಲ್ಲ, ಅದೇ ಥರ ಇರ್ತದೆ ನೋಡಲಿಕ್ಕೆ. ಆದರೆ ಇದು ಬಳ್ಳಿ ಆಯಿತಾ, ಸರಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಹೀಗೆ ಹೋಗಿದೆ ನೋಡಿ, ಇದು ಬಳ್ಳಿ ಒಣಗಿದಾಗೆ ಇರ್ತದೆ. ಇದಕ್ಕೆ ಅಗ್ನಿ ಬಳ್ಳಿ ಅಂತ ಹೇಳೋದು. ಇದನ್ನು ಒಂದು ಸ್ವಲ್ಪ ತೆಕ್ಕೊಂಡು, ಇದು ನೋಡಿ ಒಣಗಿದಾಗೆ ಉಂಟಲ್ಲ, ಆದರೆ ಇದರ ಹತ್ತಿರ ಎಲೆ ಎಲ್ಲ ನೋಡಿ ಹಸಿರುಂಟು ನೋಡಿ. ಇದನ್ನು ಚೆಂದ ಸ್ಮ್ಯಾಶ್ ಮಾಡಿ ಮೂಗಿಗೆ ಹೇಳ್ಕೊಳ್ಬೇಕು. ಅದನ್ನು ತೋರಿಸ್ಲಿಕ್ಕೆ ನಿಮಗೆ ಆಗ್ತಾಯಿಲ್ಲ, ಯಾಕಂದ್ರೆ ನನ್ನ ಹತ್ರ ಟ್ರೈಪಾಡ್ ಇಲ್ಲಲ್ಲ. ಹಾಗೆ ಇದು ಬಳ್ಳಿ, ಇದರಲ್ಲಿ ಈ ಥರ ಸೊಪ್ಪು ಇರ್ತದೆ. ಈ ಸೊಪ್ಪಿರೋ ಕೆಳಗಿಂದ ನಾವು ನೋಡ್ಕೊಳ್ಬೇಕು, ಮತ್ತು ಅದನ್ನು ಹೀಗೆ ಚೆಂದ ತಿರುಗಿಸ್ಬೇಕು. ಹೀಗೆ ತುಂಬ ಹೊತ್ತು ತಿರುಗಿಸ್ಬೇಕು ಇದನ್ನು, ಅಂದರೆ ಅದರದ್ದು ರಸ ನಮಗೆ ಸಿಗುವ ಹಾಗೆ ಆಗಬೇಕು. ಆಮೇಲೆ ಚೆಂದ ತಿರುಗಿಸಿ ಆದಮೇಲೆ ಅಂತ ಮೂಗಿಗಿಡಬೇಕು. ಅದೊಂದು ಖಾರ. ನಾನೀಗ ನಿಮಗೆ ಅದು ಬಳ್ಳಿ ತೋರಿಸಿದೆಲ್ಲ, ಅದರದ್ದು ಮೂಗಿಗೆ ತಗೊಂಡೆ, ತಲೆನೋವು ಓಡಿ ಹೋಯಿತು ನಂದು. ಈಗ ತಲೆನೋವು ಆಗ್ತಾ ಇಲ್ಲ, ಸಿಡಿತ ಕೂಡ ಇಲ್ಲ, ಆದರೆ ಚೂರು ತಲೆನೋವು ಇತ್ತು ಅಂತ ಅನಿಸ್ತಾ ಉಂಟು ಅಷ್ಟೇ. ಹಾಗೆ ಮತ್ತು ನಾವು ಫೋನ್ ಜಾಸ್ತಿ ನೋಡ್ತೇವೆ ಅಥವಾ ಬಿಸಿಲಲ್ಲಿ ಓಡಾಡ್ತೇವೆ ಅಂತ ಹೇಳಿ ಏನೋ ಗೊತ್ತಿಲ್ಲ, ಹಾಗೆ ತಲೆನೋವು ಬರ್ತದೆ. ಹಾಗಾಗಿ ಈ ಥರದ್ದೆಲ್ಲ ಒಂದೊಂದು ಪ್ರಯೋಗ ಮಾಡಬೇಕು. ಮುಂಚೆ ನಮ್ಮ ಪ್ರಾಚೀನ ಕಾಲದಲ್ಲಿ ಆಯುರ್ವೇದದಲ್ಲೆಲ್ಲ ಇದನ್ನೇ ಬಳಸ್ತಿದ್ದದ್ದು. ಆದರೆ ಇವಾಗ ಮೆಡಿಸಿನ್ ಎಲ್ಲ ಬಂದಿದೆ, ಟ್ಯಾಬ್ಲೆಟ್ ತಗೊಂಡ್ರೆ 2 ನಿಮಿಷದಲ್ಲಿ ಕಡಿಮೆ ಆಗ್ತದೆ ಅಂತೇಳಿ ನಾವು ಈಸಿ ವೇಯನ್ನು ಹುಡುಕ್ತಾ ಇದ್ದೇವೆ. ಅದಕ್ಕಿಂತ ಈ ಥರದ್ದೇ ಏನಾದರೂ ಒಂದೊಂದು ಟ್ರೈ ಮಾಡಿ ನೋಡಿದರೆ ಕಡಿಮೆ ಆಗ್ತದೆ ಬೇಗ ಅಂತ. ಹಾಗೆ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಕಮೆಂಟಲ್ಲಿ, ಅಥವಾ ನೀವು ಯಾವ ಥರದಾದರೂ ಯೂಸ್ ಮಾಡ್ತಾ ಇದ್ದರೆ ಅಂತ ಕೂಡ ಸಹ ಹೇಳಿ, ಯಾಕಂದರೆ ಬೇರೆಯವರಿಗೆ ಉಪಯೋಗ ಆಗ್ತದೆ ನೋಡಿ. ಹಾಗೆ ಕಜ್ಜು ಆಗ ಹೋಗಿದ್ದಾನೆ ಅಮ್ಮನೊಟ್ಟಿಗೆ, ಈಗ ಬಂದ, ಇರಲೇ ಇಲ್ಲ. ಅಮ್ಮನೊಟ್ಟಿಗೆ ಬೆಳಿಗ್ಗೊಮ್ಮೆ ಹೋಗಿದ್ದ, ಬೆಳಿಗ್ಗೆ ಹೋಗಿ ಬಂದ, ನಾನು ಆಗ ಕ್ಲಿಪ್ಪಲ್ಲಿ ತೋರಿಸಿದ್ದಲ್ಲ. ಆಮೇಲೆ ಈಗ ಮತ್ತೆ ಹೋಗಿದ್ದರು ಇಬ್ಬರು ಸಹ, ಅಮ್ಮ ಮತ್ತು ಮಗ. ಅಮ್ಮ ಮೋಸ್ಟ್ಲಿ ಮರಿ ಇಟ್ಲಾ ಅಂತ, ಇವ ಮಾತ್ರ ಬಂದಿದ್ದಾನೆ. ಈಗ ನನಗೆ ಭಯ, ಎಲ್ಲಿಯಾದರೂ ಹೋಗಿ ಇವ ಸಹ ಮರಿ ತಿಂತಾನ ಅಂತೇಳಿ. ಚಿಕ್ಕ ಇರ್ತದಲ್ಲ, ಅಮ್ಮನಿಗೆ ಮನೆ ಬೇಡ ಮರಿ ಇಡಲಿಕ್ಕೆ, ಎಲ್ಲೋ ಕಾಡಲ್ಲಿಯೋ ಅಥವಾ ಗುಹೆಯಲ್ಲಿಯೋ ಎಲ್ಲೋ ಮರಿ ಇಡೋದವಳು. ಅವಳೊಟ್ಟಿಗೆ ಇವ ಸಹ ಹೋಗಿದ್ದ, ಈಗ ಬಂದು ರೆಸ್ಟ್ ಮಾಡ್ತಿದ್ದಾನೆ ನೋಡಿ. ಬಂದು ಬಟ್ಟೆಯಲ್ಲಿ ಮಲಗಿದ. ವಾಶಿಗೆ ಉಂಟು ಬಟ್ಟೆ, ಬೇಕು ನನಗೆ ಈಗ ಇದು. ಕಜ್ಜು ಅಮ್ಮ ಎಲ್ಲಿ? ಕಜ್ಜು ಅಮ್ಮ ಎಲ್ಲಿ? ಅಮ್ಮನನ್ನು ಬಿಟ್ಟು ಬಂದು ಎಂತ ಮಾತಾಡೋದೇ ಇಲ್ಲ ಹುಡುಗ. ಗೊತ್ತಿಲ್ಲ ಅವಳು ಮರಿ ಇಟ್ಲ ಅಂತಂದ, ನೋಡುವ ಗೊತ್ತಾಗ್ತದಲ್ಲ. ಮತ್ತೆ ಅವಳು ಬರಲಿಲ್ಲ ಆದರೆ
ಅಲ್ಲೇ ಇದ್ದಾಳೆ ಅಂತ. ಮತ್ತು ನಾನು ಹುಡುಕ್ಬೇಕಷ್ಟೇ ಯಾವ ಮಾಟೆಯಲ್ಲಿ ಇದ್ದಾಳೆ ಅಂತ. ಮಾಟೆ ಅಂದರೆ ಎಂತ ಗೊತ್ತುಂಟಾ, ಹೆಗ್ಗಣಗಳೆಲ್ಲ ದೊಡ್ಡ ದೊಡ್ಡದು ಗೂಡು ತೆಗ್ದಿರ್ತದಲ್ಲ ಮಣ್ಣಿದು, ಅದರೊಳಗಡೆ ಎಲ್ಲಿ ಆದರೂ ಹಿಡಿದವಳು. ಇವಸ ಅಲ್ಲೇ ಎಲ್ಲ ಹುಟ್ಟಿದ್ದು. ಹಾಗೆ ನನಗೊಂದು ಡೌಟು, ಎಂತ ತಿಂದು ಬಂದೀಯಾ? ನನಗೆ ಈ ಗಂಡು ಬೆಕ್ಕುಗಳನ್ನು ನಂಬಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತುಂಟಾ, ಮುಂಚೆ ಎಲ್ಲ ಗಂಡು ಬೆಕ್ಕುಗಳು ಬಂದು ಉಪದ್ರ ಮಾಡ್ತಿದ್ದಲ್ಲ ಮರಿಗಳಿಗೆ. ಇವಸ ಎಲ್ಲಾದರೂ ತಿಂದು ಬಂದ ಅಂತ ಅದು ಸಹ ಒಂದು ಭಯ ನನಗೆ. ಆಗ ನಾನು ತಲೆನೋವು ಆಗ್ತದೆ ಅಂತ ಹೇಳಿದ್ದೆಲ್ಲ, ತಲೆ ಸಿಡಿತಾ ಉಂಟು ಒಂದು ಸೈಡ್ ಅಂತ. ಕಂಪ್ಲೀಟಾಗಿ ಕಡಿಮೆ ಆಯಿತು ನನಗೆ. ನಾನದು ಪರಿಮಳ ತಗೊಂಡಾದ್ಮೇಲೆ ಒಂದು ಸ್ವಲ್ಪ ಹೌದಾ ಅಲ್ವಾ ಅಂತ ನೋವಿತ್ತು. ಈಗ ಒಂಚೂರು ಕೂಡ ಇಲ್ಲ. ಇನ್ನೂ ಗೊತ್ತಿಲ್ಲ ತಲೆನೋವು ಬಿಸಿಲಿಗೆ ಜಾಸ್ತಿ ಆಗ್ತದಾ ಎಂತ ಅಂತ ಹೇಳಿ. ಹಾಗೆ ಅಂದರೆ ನಾನು ಈಗ ಅಂಥದ್ದೇ ಜಾಸ್ತಿ ಟ್ರೈ ಮಾಡಲಿಕ್ಕೆ ನೋಡ್ತೇನೆ. ಅಂದರೆ ಹಚ್ಚೋದಿರ್ಬೋದು, ಇಲ್ಲಾಂತೇಳಿದರೆ ಹಾಗೆ ಎಂಥದ್ದು ಒಂದೊಂದು ಪ್ರಯೋಗ ಮಾಡೋದು. ಈ ಟ್ಯಾಬ್ಲೆಟ್ ತಗೊಂಡು ಎಷ್ಟು ಅಂತ ನಾವು ಇದು ಕೊಟ್ಕೊಳ್ಬೋದಲ್ಲ. ಈ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನಮಗೆ ಸಹ ಹೆಲ್ತಿಗೆ ಸಹ ಇಶ್ಯೂವೇ ಅದು. ಯಾವತ್ತಿದ್ರೂ ಕೂಡ ಪಕ್ಕ ಒಮ್ಮೆ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು, ಅಷ್ಟೇ ಬಿಟ್ಟರೆ ಮತ್ತೆ ನಾವು ಟ್ಯಾಬ್ಲೆಟ್ ತಗೊಂಡೆ ಹಾಗೆ ಅದು ಅಂತ ಫ್ಯೂಚರಲ್ಲಿ ಏನಾದರೂ ಒಂದೊಂದು ಪ್ರಾಬ್ಲಮ್ ಬರಲಿಕ್ಕೆ ಶುರು ಆಗ್ತದೆ. ಹಾಗಂತೇಳಿ ನಂಗೆ ಪ್ರಾಬ್ಲಮೇ ಬರೋದಿಲ್ಲ ಅಂತಲ್ಲ, ಬಟ್ ಜಾಸ್ತಿ ಬರೋದ್ರೆಲ್ಲ ಒಂದು ಅರ್ಧ ಕಡಿಮೆ ಮಾಡ್ಕೊಳ್ಬಹುದು ಅಂತ ನನ್ನದೊಂದು ಅಭಿಪ್ರಾಯ. ಹಾಗೆ ನಾನು ತೋಟಕ್ಕೆ ಹೋಗಿದ್ದೆ. ಆಗ ತೋಟಕ್ಕೆ ಹೋಗಿ ಒಂದು ಸೈಡ್ ಇದು ಹುಲ್ಲು ತೆಗಿಲಿಕ್ಕೆ ಹೇಳಿದ್ದಾರೆ. ಅಂದರೆ ನಾನು ಮೊನ್ನೆಯಿಂದ ಹೇಳ್ತಿದ್ದಾನೆಲ್ಲ ಗೊಬ್ಬರ ಹಾಕಿಕೊಂಡು ಹಾಗೆ ಅಡಿಕೆದು ಬುಡ ಬಿಡಿಸಬೇಕು ಅಂತ. ಹಾಗೆ ಒಂದು ಸೈಡ್ ಇದು ಬಿಡಿಸಿ ಬಂದೆ. 11 ಕಾಲು ಆಗ್ತಾ ಬಂದಿತ್ತು. ಹಾಗೆ ಈಗ ದನಗಳ ಹತ್ರ ಬಂದೆ ಇವರನ್ನೊಮ್ಮೆ ಬದಲಿಸುವಂತ. ಕಟ್ಟಿದ ಮೇಲೆ ಬದಲಿಸಲಿಲ್ಲ, ಇವಳಿಗೆ ಹೇಳಲಿಕ್ಕೆ ಮನಸ್ಸಿಲ್ಲ. ಒಮ್ಮೆ ನೋಡಿ ಅಂತೆ ಹೇಗೆ ಕೂತಿದ್ದಾಳೆ ನೋಡಿ. ಮುಂದೆ ಬದಲಿಸುವ ಅಂತ ಹೇಳಿ ಕರಿತಾ ಇದ್ದೇನೆ ಇವಳನ್ನು, ಎದ್ದು ಹೋಗುವ ಅಂತಾಗಲೇ ಬಳ್ಳಿ ಬಿಚ್ಚಿಸಿ ನಿಂತಿದ್ದೇನೆ. ಹೇಳಲಿಕ್ಕೆ ಮನಸ್ಸಿಲ್ಲ ನಮ್ಮ ಮುದ್ದುಗವರಿಗೆ. ಇದು ನೋಡಿ, ನಾನು ನಿನ್ನೆ ದಾಲ್ಚಿನ್ನಿ ಅಂತ ಹೇಳಿದ್ದೆ ಅಲ್ಲ, ಇದು ಸ್ವಲ್ಪ ಬಿಸಿಲಿಗೆಲ್ಲ ಇಟ್ಟಿದ್ದೆ. 4 ದಿವಸ ಏನೋ ಇಟ್ಟಿದ್ದೇನೆ ನಾನು. ಇದನ್ನಿನ್ನು ನಾನೊಂದು ಕಡೆ ಲವಂಗ ಮತ್ತು ಏಲಕ್ಕಿ ಚಕ್ಕೆ ಎಲ್ಲ ಹಾಕಿಟ್ಟಿದ್ದೇನೆ. ಅದರಲ್ಲಿ ಹಾಕಿಡೋದು ಇದು ಪಲಾವಿಗೆ ಏನಕ್ಕಾದರೂ ಕಡಿತೇವಲ್ಲ ಗ್ರೇವಿಗೆ, ಅದಕ್ಕೆ ಹಾಕಲಿಕ್ಕೆ ಅಷ್ಟೇ. ಮತ್ತು ಇಲ್ಲಿ ತನಕ ಉಪಯೋಗ ಮಾಡಲಿಲ್ಲ ಆಯಿತಾ. ಇದು ಫಸ್ಟ್ ಟೈಮ್ ಉಪಯೋಗ ಮಾಡ್ತಿರೋದು. ನನ್ನನ್ನು ನೋಡಿ ಅಚ್ಚಕ್ಕ ಕೂಡ ತೆಗೆದಿಟ್ಟಿದ್ದಾಳೆ, ಅವಳು ತೋಟದಲ್ಲಿ ಸಹ ಇತ್ತಂತೆ. ಹಾಗೆ ಪಲಾವಿಗೆ ಹಾಕಲಿಕ್ಕೆ ಆಗ್ತದೆ ಇದು ಅಲ್ವಾ. ನೀವೆಲ್ಲ ಹಾಕ್ತೀರಿ ಅಂತ ನನಗೆ ನಿನ್ನೆ ಕಮೆಂಟಲ್ಲಿ ಹೇಳಿದ್ದೀರಲ್ಲ. ಅದಕ್ಕೆ ಇದನ್ನು ಒಂದು ಸ್ವಲ್ಪ ದಿವಸ ಕಳೀತು ನಾನು ಇದನ್ನು ಒಣಗಿಸ್ಲಿಕ್ಕೆ ಹಾಕಿ. ಇಷ್ಟು ಒಣಗಬೇಕು ಅಂತಿಲ್ಲ, ಆದರೆ ಪರಿಮಳ ಬರ್ತಾ ಉಂಟು ಮಾತ್ರ. ಇವತ್ತು ಕಾಜು ನನ್ನೊಟ್ಟಿಗೆ ಬರಲೇ ಇಲ್ಲ ಆಯಿತಾ. ಇವತ್ತು ಅಮ್ಮನೊಟ್ಟಿಗೆ ಇದ್ದಾನೆ ಇವ. ಏನೋ ಅಪರೂಪಕ್ಕೆ ಅಮ್ಮ ಇವತ್ತು ಒಟ್ಟಿಗೆ ಮಾತಾಡಿಸ್ತಿದ್ದಾಳೆ. ಅಮ್ಮ ಇಷ್ಟು ಸಮಯ ಅವನಿಗೆ ಸಿಗ್ತಾ ಇರಲಿಲ್ಲ, ಓಡಿಸ್ತಾ ಇದ್ಲು, ಹೊಡಿತಿದ್ಲು. ಹಾಗೆ ಅವನಿಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲಲ್ಲ. ಇವತ್ತು ಏನು ಗೊತ್ತಿಲ್ಲ, ಅಮ್ಮ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಅಂತೇಳಿ ಒಟ್ಟಿಗೇ ಇದ್ದಾನೆ. ಇವಳಿಗೆ ಮರಿ ಇಡಲಿಕ್ಕೆ ಜಾಗ ಹುಡುಕ್ತಿದ್ದಾಳ ಅಥವಾ ಪೇಯ್ನ ಎಂತ ಅಂತ ನಂಗೆ ಗೊತ್ತಾಗೋದಿಲ್ಲ. ಒಮ್ಮೆ ಜಾಗ ಹುಡುಕ್ತಾಳೆ, ಅಟ್ಟಕ್ಕೆ ಹೋಗ್ತಾಳೆ, ಕಡೆಗೆ ಹೋಗ್ತಾಳೆ, ತೋಟಕ್ಕೆ ಹೋಗ್ತಾಳೆ, ಬರ್ತಾಳೆ. ಅವಳೊಟ್ಟಿಗೆ ಇವಾಸ. ಇಷ್ಟು ದಿವಸ ಹೋಗದವ ಇವತ್ತೆಂತ ಆಗಿದೆ ಗೊತ್ತಿಲ್ಲ, ಒಟ್ಟಿಗೆ ಇವತ್ತು ಅಮ್ಮನೊಟ್ಟಿಗೆ ಇದ್ದಾನೆ. ಹಾಗೆ ಇರಲಿ ಅಂತ ಬಿಟ್ಟಿದ್ದೇನೆ. ನನಗೆ ಸಹ ಖುಷಿ ಆಗ್ತದೆ, ಅವನಿಗೆ ಸಹ ಅವನ ಅಮ್ಮನೊಟ್ಟಿಗೆ ಆಟಾಡಲಿಕ್ಕೆ ಸಿಕ್ಕಿತ್ತಲ್ಲ. ಮೊನ್ನೆಯಿಂದ ಹೋಗುದವನು, ಇವಳು ಓಡಿಸ್ತಾಳಲ್ಲ ಅಂಥೇಳಿ ಅವನಿಗೆ ಹಿಂದೆ ಓಡಿ ಬರೋದು ಹೆದರಿಕೆಯಲ್ಲಿ. ಈಗ ಸಹ ಹೆದರಿಕೆಯಲ್ಲೇ ಕೂತಿದ್ದಾನೆ, ಕಣ್ಣು ನೋಡಿ ಎಲ್ಲಿ ಹೊಡಿತಾಳೆ ಅಂತ ಹೆದರಿಕೆ. ಆದರೂ ಕೂತಿದ್ದಾನೆ ನೋಡಿ ಅಮ್ಮನೊಟ್ಟಿಗೆ. ಆಗದಿಂದ ಇರಲಿಲ್ಲ ಇಬ್ಬರು ಕೂಡ ತಾಯಿ ಮಗ. ಮಧ್ಯಾಹ್ನ ಊಟಕ್ಕೆ ಸಹ ಬರಲಿಲ್ಲ. ಈಗ ನಾನು ಮಧ್ಯಾಹ್ನ ನಿದ್ದೆಯಿಂದ ಎದ್ದು ನೋಡುವಾಗ ಇದ್ದಾರೆ ಇಬ್ಬರು ಸಹ. ಇವರು ಸಹ ಕೇಳಿದರು ಫೋನಲ್ಲಿ ಕಜ್ಜೋ ಬಂದ ಅಂತ. ಇವಾಗ ಕಜ್ಜೋ ಈಗ ಬಂದಿದ್ದಾನೆ, ಗುಂಡು ಕಜ್ಜೋ. ಕಜ್ಜೋ ಎಂಥ ಅವಸ್ಥೆ ಕಜ್ಜೋ ನಿಂದು. ಇಲ್ಲಿ ಗಣಿ ಮತ್ತು ಕಜ್ಜು ಇಬ್ಬರು ಸಾಹಸ ಮಾಡ್ತಾ ಇದ್ದಾರೆ. ಅದು ಲೈಟಿನ ಬೆಳಕಿಗೆ ಒಂದು ಕುರುಡೆ ಅಂತ ಒಂದು ಬರ್ತದೆ, ಅದು ದನಗಳಿಗೆಲ್ಲ ಕಚ್ಚಿ ರಕ್ತ ಇರ್ತದೆ. ಸೊ ಅದೆಲ್ಲ ಲೈಟಿನ ಬೆಳಕಿಗೆ ಬಂದು ಕೂರ್ತದಲ್ಲ. ಅಪ್ಪ ಮೊನ್ನೆ ಒಮ್ಮೆ ಹಿಡಿದು ಕಜ್ಜೋಗಿ ಕೊಟ್ಟು ಅಭ್ಯಾಸ ಮಾಡಿದ್ದಾರೆ. ಈಗ ಇವರು ಸಹ ಅವನಿಗೆ ಹಿಡಿದು ಕೊಡ್ತಾ ಇದ್ದಾರೆ. ಹಾಗೆ ಒಂದು ಕೊಟ್ಟರೆ ಇನ್ನೊಂದು ಕೊಡೋ ತನಕ ಕಾಯ್ತಾ ಇರ್ತಾನೆ. ಇವರಿಗೆ ಅದೇ ಕೆಲಸ, ಭಾರಿ ಖುಷಿಯಾಗಿದೆ. ಕಜ್ಜನಿಗೆ ಸಹ ಭಾರಿ ಖುಷಿ ನೋಡಿ ಅಂತೆ, ಹೆಕ್ಕಿ ತಿಂತಿದ್ದಾನೆ. ಇವರು ಬೀಸುವಾಗ ಹೋಗಿ ಕ್ಯಾಚ್ ಹಿಡಿದು ತಿಂತಾ ಇದ್ದ. ಹಾಗೆ ಅದನ್ನು ಸಹ ಒಂದು ವ್ಲಾಗಲ್ಲಿ ಹಾಕಿದ್ದು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಉಂಟು, ಹಾಗಾಗಿ ನಾನು ನನ್ನ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಮ್ಯೂಸಿಕ್ ಎಲ್ಲ ಹಾಕಿದರೆ ಕಾಪಿರೈಟ್ ಕ್ಲೇಮ್ ಬರ್ತದೆ. ಅದಕ್ಕೋಸ್ಕರ ಹೇಳಿದ್ದು ಸಿಚುವೇಶನನ್ನು ನಿಮಗೆ ಗೊತ್ತಾಗಲಿ ಅಂತ. ನಮ್ಮ ಕಜ್ಜೋ ನೋಡಿ, ಕಜ್ಜೋಗೆ ಒಂದು ಒಳ್ಳೆ ಕಂಪನಿ ಗನಿ ಕೂಡ. ಕಜ್ಜೋ
ಹಂಗೆ ಅದು ಮಿಡತೆ ಬೇಕು, ಮಿಡತೆ ಅಲ್ಲ ಹುಡುಕುದು, ಇನ್ನು ಹುಡುಕಿ ಕೊಡಿ, ಇನ್ನು ಹುಡುಕಿ ಕೊಡಿ ಅಂತ ಕಾಯುದು ಅವ್ವ.